ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವಿದ್ಯಾರ್ಥಿಗಳೇ, ಮೊದಲು ನನ್ನ ಒಂದು 20 ಸೆಕೆಂಡಿನ ಮಾತುಗಳನ್ನು ಕೇಳಿ, ನಂತರದಲ್ಲಿ ನಿಮ್ಗೆ ಏನು ಬೇಕು ಮಾಡ್ಕೊಳ್ಳಿ. ನೋಡ್ರೋ, ನಾನು ಕೊಟ್ಟಂಥ ಗ್ರಾಮರು, ನಾನು ಕೊಟ್ಟಂಥ 2 ಮಾರ್ಕ್ಸ್ ಕ್ವಶನ್ಸು, ನಾನು ಕೊಟ್ಟಂಥ 3, 4 ಎಲ್ಲದೂ ಕೂಡ ಇವತ್ತು ದಾವಣಗೆರೆ ಡಿಸ್ಟಿಕ್ನಲ್ಲೂ ಕೂಡ ಬಂದಿದೆ, ಕೋಲಾರಲ್ಲೂ ಬಂದಿದೆ, ತುಮಕೂರಲ್ಲೂ ಬಂದಿದೆ. ಇನ್ನೂ ನಿಮ್ಗೆ ಹೆಂಗೆ ಇಡಬೇಕು ಅಂತ ನಿನಗೆ ಅರ್ಥ ಆಗ್ತಾಯಿಲ್ಲ. ದಯವಿಟ್ಟು ಕಣ್ಣು ಮುಚ್ಕೊಂಡು ನಮ್ಮ ಇಂಗ್ಲೀಷಿಗಾಗಿ ನೀವು ನಂಬ್ಕೊಂಡು ನನ್ನನ್ನು ಮಾಡಿ. ಬೇರೆ ಸಬ್ಜೆಕ್ಟಿಂದು ನನಗೆ ಗೊತ್ತಿಲ್ಲ ಕಂಡ್ರೋ, ಆದರೆ ಇಂಗ್ಲೀಷಿಗೆ ಮಾತ್ರ ಯಾರೂ ಕೂಡ ಕಡಿಮೆ ಅಂಕಗಳನ್ನು ತೆಗಿಯಲ್ಲ ನೀವು. ಯಾಕಂದರೆ ಅಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ. ನಾಳೆ ಬೆಂಗಳೂರಲ್ಲಿ ಎಕ್ಸಾಮ್ ಇದೆ, ಅದು ಬೆಂಗಳೂರು ನನ್ನ ಪ್ರೀತಿ ಆಯಿತಾ. ಯಾಕಂದರೆ ಯೂಟ್ಯೂಬೇ ಹೇಳುತ್ತೆ, ಸರ್ ನಿಮ್ಮ ಭಾಳ ಪ್ರೀತಿ ಮಾಡೋರು ಬೆಂಗಳೂರು ಹುಡುಗರು ಅಂತ, ಭಾಳ ವಿಡಿಯೋ ನೋಡೋರು ನಮ್ಮ ಬೆಂಗಳೂರು ಜನ ಅಂತ. ದಯವಿಟ್ಟು ವಿದ್ಯಾರ್ಥಿಗಳೇ, ಆ ಪ್ರೀತಿಯನ್ನು ಹೀಗೆ ಕಾಪಾಡಬೇಕು ಅಂದರೆ ಒಳ್ಳೆ ಅಂಕಗಳನ್ನು ತಾವುಗಳು ತೆಗಿಬೇಕು. ನೋಡಿ ಸರ್, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಅವೇ 4 ಕ್ವಶನ್ ಪೇಪರಲ್ಲಿದೆ. ಒಂದು ಬೆಂಗಳೂರು, ಒಂದು ತುಮಕೂರು, ಒಂದು ಕೋಲಾರ, ಒಂದು ಮೈಸೂರು, ಇನ್ನೊಂದು ಯಾವುದ್ರಿ ದಾವಣಗೆರೆ. ಈ ಪೇಪರ್ ಓದಿ ಸಾಕು, ಮತ್ತೇನು ಮಾಡೋದು ಜೀವನದಲ್ಲಿ ಆಯಿತಾ. ವರ್ಲ್ಡ್ ಕ್ವಶನ್ ಪೇಪರ್ ಬಿಟ್ಟು ಇದಿಷ್ಟೇ ಓದಿ ಸಾಕು. ನೋಡಿ ಸರ್, ಅಕಾರ್ಡಿಂಗ್ ಟು ಜೂಲಿಯಟ್ ಡ್ಯಾಶ್ ವಿಲ್ ಬಿ ಇನ್ ಲವ್ ಅಂತ ಇದೆ, ಇಡೀ ಪ್ರಪಂಚದ ಜನರು ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆಲ್ ದಿ ವರ್ಲ್ಡ್. ಕ್ವಶನ್ ನಂಬರ್ 2, ಹೌ ಮಚ್ ಪೆನ್ಷನ್ ವಾಸ್ ಫಿಕ್ಸ್ಡ್ ಟು ದಿ ಕ್ರಿಮಿನಲ್ ಅಂತ ಇದೆ. ಎಷ್ಟು ವರ್ಷಕ್ಕೆ 600 ಫ್ರಾನ್ಸು, ಅದು ಆಪ್ಷನ್ ಬಿ. ಕ್ವಶನ್ ನಂಬರ್ 3, ಪೇರೆಂಟ್ಸ್ ಅಂತ ಹೇಳಿದರೆ ಬೋಸ್ ಅಂತ, ಚಿಲ್ಡ್ರನ್ ಅಂತ ಹೇಳಿದರೆ ಲಿವಿಂಗ್ ಆರೋಸ್ ಅಂತ, ಆರ್ಚರ್ ಅಂದರೆ ದೇವರು ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 3ಕ್ಕೆ ಆಪ್ಷನ್ ಸಿ ಆಗಿ ಇರುತ್ತದೆ. 4ನೆಯ ಪ್ರಶ್ನೆ, ಡ್ಯಾಶ್ ಈಕ್ವಲಿ ಲವ್ಸ್ ದಿ ಆರೋ ದಟ್ ಫ್ಲೈಸ್ ಆ್ಯಂಡ್ ಬೌ ದಟ್ ಈಸ್ ಸ್ಟೇಬಲ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ, ದಿ ಗಾಡ್ ಅಂತ. ಅದೇ ಸರಿಯಾದ ಉತ್ತರ. 5ನೆಯ ಪ್ರಶ್ನೆ, ಐಡೆಂಟಿಫೈ ದ ಸೀಕ್ವೆನ್ಸ್. ಕೊಟ್ಟಿರುವ 4ರಲ್ಲಿ ಸೀಕ್ವೆನ್ಸ್ ಯಾವುದು ಸರಿ, ಕಥೆಯ ಪ್ರಕಾರ ಬರೆಯಿರಿ. ಆಪ್ಷನ್ ಎನೇ ಸರಿ. ಯಾಕೆ ಅಂದರೆ ನವೋದಯ ಫಾರ್ಮಲ್ಲಿ ನಮ್ಮ ವಂದನಾ ಶಿವರವರು ಏನು ಮಾಡ್ತಾರೆ ಅಂದರೆ, ಮೊದಲು ಎಕಲಾಜಿಕಲ್ ಜರ್ನಿ ಹಿಮಾಲಯ ಶ್ರೇಣಿಗಳಲ್ಲಿ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಅವರು ಚಿಪ್ಕೋ ಮೂಮೆಂಟಲ್ಲಿ ಭಾಗವನ್ನು ವಹಿಸ್ತಾರೆ. ನಂತರದಲ್ಲಿ ನವೋದಯ ಮೂಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ನಂತರದಲ್ಲಿ ನವೋದಯ ಫಾರ್ಮನ್ನೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದು ಸರಿಯಾದ ಉತ್ತರ ಎ. ಕ್ವಶನ್ ನಂಬರ್ 6, ಕನ್ಸಿಡರ್ ದ 2 ಸ್ಟೇಟ್ಮೆಂಟ್ಸ್. 2 ಸ್ಟೇಟ್ಮೆಂಟ್ ಓದ್ಕೊಳ್ಳಿ ಅಂದರು, ನಾನು ಓದಿದೆ, ಎರಡೂ ಕೂಡ ಕರೆಕ್ಟ್. ಹಾಗಾಗಿ ಆಪ್ಷನ್ ಎ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. 7ನೆಯ ಪ್ರಶ್ನೆ, ಅ ಸನಿ ಮಾರ್ನಿಂಗ್ ದ ನೇಮ್ ಆಫ್ ದಿ ವೆಲ್ಲಾ ಅಂದರೆ ಮನೆ, ವೇರ್ ದ ಸಿಲ್ವರ್ ಮೇಡನ್ ಸ್ಟೇಡ್, ಎಲ್ಲಿ ತಂಗಾಗಿದ್ಲಲ್ವಾ ಆ ಮನೆಯ ಹೆಸರು ಏನು, ಎಲ್ಲಿ ಸವಿಲ್ಲಾ ಅಂತ ಇದೆಯಲ್ವಾ, ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 8, ವೆನ್ ಯು ಆರ್ ಓಲ್ಡಲ್ಲಿ ದ ಸ್ಪೀಕರ್ ಹೇಳ್ತಾರೆ ಏನು ಅಂದರೆ, ಎಲ್ಲರೂ ಕೂಡ ಪ್ರೀತಿ ಮಾಡಿದರು, ಎಲ್ಲರೂ ಅನ್ನಲಿಕ್ಕೆ ಆಲ್ ಅಂತ ಬರೆಯಬೇಕು, ALL ಆಲ್. ದಟ್ ಈಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 9, ತಮ್ಮಣ್ಣಾಸ್ ಡ್ಯಾಶ್ ವಾಸ್ ಬಸವಯ್ಯಾಸ್ ಹೆಲ್ತ್ ಅಂತ ಇದೆ. ತಮ್ಮಣ್ಣನ ಅನಾರೋಗ್ಯವೇ ಬಸವಣ್ಣನ ಸಂತೋಷವಾಗಿತ್ತು ಅಂದರೆ ಆಪ್ಷನ್ ಬಿ, ಡಿಸೀಸಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ದಿ ಚೈಲ್ಡ್ಸ್ ಫುಟ್ ಈಸ್ ನಾಟ್ ಎಟ್ ಅವೇರ್ ಇಟ್ ಈಸ್ ಡ್ಯಾಶ್ ಇನ್ ದ ಪೋಯಮ್ ಅಂತ ಇದೆ. ಮಗುಗೆ ತನ್ನ ಪಾದ ಅಂತ ಗೊತ್ತಿರಲ್ಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ ಮಕ್ಕಳೇ. ಇಲ್ಲಿಗೆ ಈಗ ಸಂಪೂರ್ಣವಾಗಿ 10 MCQs ಕಂಪ್ಲೀಟ್ ಆಯಿತು. ಅರ್ಥ ಆಯಿತು ಅನಿಸುತ್ತೆ. ಕ್ವಶನ್ ನಂಬರ್ 11 ನೋಡ್ರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಎಷ್ಟು ಈಸಿಯಾಗಿದೆ. ಫಸ್ಟ್ ಆನ್ಸರು ವಾಸ್ ಬಿಲ್ಟ್ ಅಂತ ಬರುತ್ತೆ, BUILT ಅಂತ. ಆಯಿತಾ, ಕ್ಲಿಯರ್ ಅಲ್ಲ ಫ್ಯೂ. ಯಾಕೆ ಅಂದರೆ ನೋಡಿ, ನೋಡಿ ಇದು ಸಿಂಗ್ಯುಲರು, ಹಾಗಾಗಿ ವಾಸ್ ಬಿಲ್ಟೇ ಸರಿಯಾದ ಉತ್ತರ ಆಗಿರುತ್ತೆ. ಈಗ ನೀವು ಉಳಿದಂಥ 2 ಪ್ರಶ್ನೆಗಳಿಗೆ ಡ್ಯಾಶ್ ಅಪಾಯಿಂಟ್ ಡ್ಯಾಶ್ ಇನ್ವೈಟ್ ಅಂತ ಇದೆ. ಇದಕ್ಕೆ ನೀವೇ ನನಗೆ ಕಮೆಂಟ್ ಮುಖಾಂತರ ಕಳಿಸಬೇಕು. ಏನಾದರೂ ತಪ್ಪಿದ್ದಲ್ಲಿ ನಾನು ನಿಮಗೆ ಕಮೆಂಟ್ ಮುಖಾಂತರ ಪಿನ್ ಮಾಡಿ ಒಂದು ಮೆಸೇಜನ್ನು ಹಾಕ್ತೇನೆ. ಕ್ವಶನ್ ನಂಬರ್ 12 ನೋಡಿ, ಸಿಂಗುಲರ್ ಇದ್ದರೆ ವಾಸ್ ಬರೀರಿ, ಪ್ಲೂರಲ್ ಇದ್ದರೆ ವರ್ ಬರೀರಿ. ಈಗ ಕ್ವಶನ್ ನಂಬರ್ 12 ಕಡೆಗೆ ಹೋಗೋಣ. 2 ಡ್ಯಾಶ್ ಇದೆ. ದ ಕ್ರಿಮಿನಲ್ ಸಜೆಸ್ಟೆಡ್ ದ್ಯಾಟ್ ದಿ ಓನ್ಲಿ ವೇ ಡ್ಯಾಶ್ ದ ಕ್ರಿಮಿನಲ್ ವಾಸ್ ಟು ಡಿಸ್ಮಿಸ್ ದ ಗಾರ್ಡ್ ಅಂತ ಇದೆ. ಯಾವ ಫ್ರೇಸಲ್ ವರ್ಬನ್ನು ಯೂಸ್ ಮಾಡೋಣ ಅಂದರೆ, ಇಲ್ಲಿ ಎಕ್ಸ್ಪ್ರೆಷನ್ನು ಟು ಗೆಟ್ ರಿಡ್ ಆಫ್ ಅಂತ, ಅವನಿಂದ ನಾವು ತಲೆ ತೊಳ್ಕೊಳ್ಳೋಣ ಅಂತೀವಲ್ವ, ಹಾಗೆ ಟು ಗೆಟ್ ರಿಡ್ ಆಫ್ ಅಂತ. ನೆಕ್ಸ್ಟು ದ ಮಿನಿಸ್ಟರ್ ಡಿಸೈಡೆಡ್ ಟು ಟೆಲ್ ಹಿಮ್ ಸ್ಟ್ರೈಟ್ ಔಟ್, ಮುಖದ ಮೇಲೆ ಹೇಳ್ಬಿಡೋಣ ಕಂಡ್ರೋ, ಓಡೋಗಲೇ ಇಲ್ಲಿಂದ ಅಂತ.
ಈ ರೀತಿಯಾಗಿ ಫಸ್ಟ್ ಆನ್ಸರು ಟು ಗೆಟ್ ರಿಡ್ ಆಫ್, ಸೆಕೆಂಡ್ ಆನ್ಸರು ಸ್ಟ್ರೈಟ್ ಔಟ್ ಅಂತ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಅಂತ ಇದೆ. ಬನ್ನಿ ಈಗ ನೋಡೋಣ. ಗಾಂಧೀಜಿ ವಾಸ್ ಬಾರ್ನ್ ಆನ್ October 2 ಅಂತ ಇದೆ 1869 ಇನ್ ಪೋರ್ಬಂದರ್ ವಿಚ್ ಈಸ್ ಇನ್ ಗುಜರಾತ್ ಅಂತ ಇದೆ. ವಿಚ್ ಅಂದರೆ ಏನು ಮಕ್ಕಳೇ? ಪೋರ್ಬಂದರ್ ಅಂತ, ಆಯಿತಾ. ಹಿಸ್ ಅಂದರೆ ಯಾರು? ಗಾಂಧೀಜೀಸ್ ಅಂತ ಬರಬೇಕು, ಅಪಾಸ್ಟ್ರಫಿ ಎಸ್ ಇದ್ದಂಥ ಗಾಂಧೀಜಿಯನ್ನು ಸೆಕೆಂಡ್ ಆನ್ಸರಿಗೆ ಕುಂದಿರಿಸಿ. ಹಿ ಅಂದರೆ ಯಾರು? ಗಾಂಧೀಜಿ, ಅದು ಮೂರನೇ ಆನ್ಸರಿಗೆ ಕುಂದಿರಿಸ್ರಿ. ವೇರ್ ಅಂದರೆ ಓದ್ಕೊಳ್ಳೋಣ ಬನ್ನಿ. ನೋಡಿ, ಬಿಗೇನ್ ಇನ್ ಸೌತ್ ಆಫ್ರಿಕಾ. ವೇರ್ ಮೂರನೇ ಲೈನಲ್ಲಿ ವೇರ್ ಅಂತ ಇದೆ. ವೇರ್ ಅಂದರೆ ಯಾರು? ಸ್ಥಳ. ಹಾಗಿದ್ದರೆ ಸರಿಯಾದ ಉತ್ತರ ಸೌತ್ ಆಫ್ರಿಕಾ ಅಂತ. ನಾಲ್ಕನೇದು ದಟ್ ಅಂದರೆ ಏನು ಅಂತ ಕೇಳಿದರೆ ರೇಸಿಯಲ್ ಡಿಸ್ಕ್ರಿಮಿನೇಷನ್ ಅಂತ ಬರೀಬೇಕು. ನೋಡ್ರೋ, 3 ಲೈನ್ ಓದ್ಬಿಟ್ಟು 5 ಮಾರ್ಕ್ಸ್ ತೆಗೆದುಕೊಳ್ಳುವ ಅವಕಾಶ ನಿಮಗೆ ಇದೆ. ಆದರೆ ನೀವೇನು ಮಾಡ್ತಾಯಿದ್ದೀರಾ ಅಂದರೆ ತಗೊಳ್ಳೋ ಅದನ್ನು ವ್ಯರ್ಥ ಮಾಡ್ಕೊತಾ ಇದ್ದೀರಾ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ನಿಮಗೆ ವಿದ್ಯಾರ್ಥಿಗಳೇ, ಕಷ್ಟಪಟ್ಟರೆ 20ಕ್ಕೆ 20 ಪಾರ್ಟ್ ಎನಲ್ಲಿ ಹೊಡ್ಕೊಂಬಿಡ್ಬೋದು. ಪಾರ್ಟ್ ಬಿ ಈಗ ನಾವು ನೋಡ್ತಾ ಇದ್ದೇವೆ. ನಾಳೆ ಎಲ್ಲ ಬೆಂಗಳೂರು ಮಕ್ಕಳು ಇಂಗ್ಲೀಷ್ ಎಕ್ಸಾಮ್ ಬರೆಯುವ ಸಮಯದಲ್ಲಿ ಎಲ್ಲ ವಿಡಿಯೋ ಹಂಗೆ ತಲೆನಲ್ಲಿ ಹಂಗೆ ಪಟ ಅಂತ ಬರ್ತಾ ಇರಬೇಕು. ಯಾಕಂದರೆ ಇವೇ ಕ್ವಶನ್ಸ್ಗಳು ನಾಳೆ ಬರ್ತವೆ. ಮೆನ್ಷನ್ ಎನಿ 2 ಕ್ವಾಲಿಟೀಸ್ ಆರ್ ದ ಇಮೇಜಸ್ ಆಫ್ ನೈಟ್ ಯೂಸ್ಡ್ ಬೈ ದಿ ಜೂಲಿಯೇಟ್ ಅಂತ ಇದೆ. ಏನು ಗೊತ್ತಾ? ಜೆಂಟಲ್ ನೈಟ್ ಅಂತ ಒಂದು, ಸೆಕೆಂಡ್ ಒನ್ ಬ್ಲ್ಯಾಕ್ ಪ್ರೌಡ್ ನೈಟ್ ಅಂತ, ಆಯಿತಾ. ಕ್ವಶನ್ ನಂಬರ್ 15, ಕ್ರಿಮಿನಲ್ 1/3 ಆಫ್ ದಿ ಪೆನ್ಷನ್. 600ರಲ್ಲಿ 1/3 ಇಸ್ಕೊಂಡು ಹೋಗ್ತಾನೆ. 200 ಫ್ರಾನ್ಸನ್ನು ಇಸ್ಕೊಂಡೋಗಿ ಎಂತ ಮಾಡ್ದ ಅಂತ ಕೇಳಿದ್ದಾರೆ. ಪ್ರಶ್ನೆ ಭಾಳ ಈಸಿ ಕಣ್ರಿ. ಹಿ ಬಾಟ್ ಅ ಬಿಟ್ ಆಫ್ ಲ್ಯಾಂಡ್ ಅಂತ, ಅವನು ಭೂಭಾಗವನ್ನು ಖರೀದಿ ಮಾಡ್ತಾನೆ. ನಂತರದಲ್ಲಿ ಹಿ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್ ಅಂತ ಬರೀಬೇಕು. 2 ಪಾಯಿಂಟ್ ಮುಗೀತು. ಕ್ವಶನ್ ನಂಬರ್ 16 ನೋಡಿ. ಹೂಮ್ ಡಿಡ್ ಗಾನ್ಜಲೋ ವಾಂಟ್ ಕೊನಿತೋ ಟು ರೂಟ್ ದೆಮ್ ಔಟ್ ಆ್ಯಂಡ್ ವೈ ಅಂತ ಇದೆ. 2 ಕ್ವಶನ್ ಇದೆ ಇದರಲ್ಲಿ, 2ಕ್ಕೆ 2 ಮಾರ್ಕ್ಸು. ಹಾಗಿದ್ರೆ ಮೊದಲನೇದಾಗಿ ಹೋಮ್ ಡಿಡ್ ಅಂದರೆ 3 ಪ್ರೀಸ್ಟ್ ಅಂತ ಬರೀಬೇಕು. THREE 3 ಪ್ರೀಸ್ಟ್, PRIESTS ಅಂತ, ಪಾದ್ರಿಗಳು ಅಂತ. ವೈ ಅಂತ ಹೇಳಿದರೆ ಬಿಕಾಸ್ ಏನಂತ ಹಾಕ್ತೀರಾ ನೋಡಿ, ಹೇಳಿ ನೋಡೋಣ. ಬಿಕಾಸ್ ದೇರ್ ವಾಸ್ ನೋ ಎಂಪ್ಟಿ ಬೆಂಚ್ ಇನ್ ದಟ್ ಪಾರ್ಕ್. ಕ್ಲಿಯರ್ ಆಲ್ ಆಫ್ ಯು? ಆ್ಯಂಡ್ ಗಾಂಜಲೋ ಯೂಶಲಿ ಸಿಟ್ಸ್ ಇನ್ ದಟ್ ಬೆಂಚ್ ಅಂತ ಅಷ್ಟೇ. ಕ್ವಶನ್ ನಂಬರ್ 17 ಕಣ್ರಿ. ವಾಟ್ ಡಿಡ್ ದ ಸ್ಪೀಕರ್ ಲವ್ ಇನ್ ಇಸ್ ಬಿಲವೆಡ್ ಅಂತ ಇದೆ. ವೆನ್ ಯು ಆರ್ ಓಲ್ಡಲ್ಲಿ ಏನು ಪ್ರೀತಿ ಮಾಡ್ದ ಅಂದರೆ ನೋಡಿ, ಅದಕ್ಕೆ ಹೇಳೋದು ಪದ್ಯ ಓದರಲ್ಲಿ ಸೆಕೆಂಡ್ ಸ್ಟಾನ್ಸ ಲಾಸ್ಟ್ 2 ಲೈನು ಏನಿದೆ? ಹಿ ಲವ್ಡ್ ಹರ್ ಪಿಲಿಗ್ರಿಮ್ ಸೋಲ್ ಇನ್ ಹಿಸ್ ಬಿಲವೆಡ್ ಆ್ಯಂಡ್ ದಿ ಸ್ಯಾರೋಸ್ ಆಫ್ ಹರ್ ಚೇಂಜಿಂಗ್ ಫೇಸ್ ಆ್ಯಂಡ್ ಸ್ಯಾರೋಸ್ ಆಫ್ ಹರ್ ಚೇಂಜಿಂಗ್ ಫೇಸ್. ಇದೆಲ್ಲದೂ ಕೂಡ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3 ಮೇನ್ ಕ್ವಶನ್ ನೋಡೋಣ. ನಾನು ಹೇಳಿದ ಎಲ್ಲ ಪ್ರಶ್ನೆನೂ ಬಂದಿದೆ ಸರ್. ಬನ್ನಿ ಈಗ ನೋಡ್ತಾ ಹೋಗೋಣ, ನಿಜನೋ ಸುಳ್ಳೋ ಅಂತ. ವೈ ಡಿಡ್ ದ ಕಿಂಗ್ ಆಫ್ ಮೊನಾಕೋ ರೆಸಾರ್ಟ್ ಟು ಇಟ್ ಅಂತ ಇದೆ. ಹಾಗಿದ್ದರೆ ಆ ದೇಶದ ಧೋ ಗೇಮಿಂಗ್ ಇಸ್ ಎ ಡರ್ಟಿ ಬಿಸ್ನೆಸ್. ಈ ಗ್ಯಾಮ್ಲಿಂಗ್ ಆಡುವಂಥದ್ದು ಡರ್ಟಿ ಬಿಸ್ನೆಸ್ ಆದರೂ ಕೂಡ ಆ ದೇಶದ ರಾಜ ಯಾಕೆ ಅಂದರೆ ಸ್ವಲ್ಪ ಕ್ರಿಟಿಸೈಸ್ ಮಾಡಿ ಬರೀಬೇಕಾಗತ್ತೆ. ಬೇಡ ಬಿಡಿ. 18ನೇ ಕ್ವಶನ್ನು 19, 20, 21, 22 4 ನಾನು ಹೇಳಿದ್ನಲ್ವ, 4 ಕೂಡ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. 4 ಬರುತ್ತೆ ಅಂತ 100% ಹೇಳ್ತಾ ಇದ್ದೀನಿ. ನೋಡಿ, ಕ್ವಶನ್ ನಂಬರ್ 19 ಏನು ಅಂದರೆ ಹರ್ ಎಕಲಾಜಿಕಲ್ ಜರ್ನಿನಲ್ಲಿ ಬರುವಂತಹ ಲಾಸ್ಟ್ ಸೆಕೆಂಡ್ ಪೇಜಲ್ಲಿ ಅವಳ ಚಿತ್ರದ ಪಕ್ಕದ ಪೇಜ್ ಇದೆಲ್ವ, ಅಲ್ಲಿ ಲಾಸ್ಟ್ ಪೇಜಲ್ಲಿ ಆ ಲಾಸ್ಟ್ ಪೇಜಿನ ಲಾಸ್ಟಲ್ಲಿ ಏನಿದೆ ಗೊತ್ತಾ? ಬಚನಿ ದೇವಿಯ ಒಂದು ಸ್ಟೋರಿ ಇದೆ. ಬಚನಿ ದೇವಿ ಶಿ ಫಾಟ್ ಎಗನೆಸ್ಟ್ ಹರ್ ಓನ್ ಹಸ್ಬೆಂಡ್, ಶಿ ಹಗ್ಗಡ್ ದ ಟ್ರೀ, ಶಿ ಡಿಡ್ ನಾಟ್ ಕಮ್ ಅಲೋನ್, ಶಿ ಕೇಮ್ ವಿತ್ ಹರ್ ಫ್ರೆಂಡ್ಸ್. ಎಲ್ಲ ಗೆಳತಿಯರನ್ನ ಎಲ್ಲ ಊರಿನ ಜನಕ್ಕೆ ಕರ್ಕೊಂಬಂದಿರ್ತಾಳೆ. ಅದರ ಕಥೆಯನ್ನು ಬರೀಬೇಕು. 20 ಕ್ವಶನ್ ನಂಬರ್ 20 ಡಾನಾ ಲಾರಾ ಡೆಕೋರೇಟೆಡ್ ಹರ್ ಓನ್ ಫ್ಯೂನರಲ್. ಯಾವ ರೀತಿಯಾಗಿ ಸನ್ನಿ ಮಾರ್ನಿಂಗಲ್ಲಿ ಅಜ್ಜಿ 70 ವರ್ಷದ ಮುದುಕಿ ತನ್ನ ಸಾವನ್ನೇ ತಾನೇ ಫ್ಯೂನರಲ್ ಏನಂತೀರ, ಓನ್ ಫ್ಯೂನರಲ್ ಅಂದರೆ ತಂದುಕೊಳ್ತಾಳೆ. ಅದ್ರ ಬಗ್ಗೆ ಬರೆಯಿರಿ. 20ನೇ ಪ್ರಶ್ನೆ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ, ಅದನ್ನೇ ಬರೀರಲಿ. 21 ಡಿಸ್ಕ್ರೈಬ್ ದ ಯೂನಿಕ್ನೆಸ್ ಆಫ್ ದಿ ಪೋಯಟ್ಸ್ ಲವ್ ಆ್ಯಸ್ ಎಕ್ಸ್ಪೀರಿಯನ್ಸ್. ವೆನ್ ಯುವರ್ ವರ್ಡಿನ ಸಮ್ಮರಿ ಬರೆದ್ಬಿಟ್ರೆ ಮುಗೋದೇ ಹೋಯ್ತು ಆನ್ಸರು. ಕ್ವಶನ್ ನಂಬರ್ 22 ವಾಟ್ ಮೇಡ್ ದಿ ಓನರ್ಸ್ ವೈಫ್ ಅಂತ ಇದೆ. ಭಾಳ ಈಸಿ ಕಂಡ್ರೋ. ಪೇಜ್ ನಂಬರ್ 60 ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ದೊಡ್ಡಕ್ಕೊಂದು ಪ್ಯಾಸೇಜ್ ಇದೆ ಅಲ್ವಾ, ಅದೇ ಆನ್ಸರು 5 ಕ್ವಶನಿಗೂ ಅದೇ ಆನ್ಸರು. ಆಫ್ಟರ್ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್ ವಾಟ್ ದ ಚೇಂಜಸ್ ಬ್ರಾಟ್ ಔಟ್ ಇನ್ ದಟ್ ಪ್ಲಾಂಟೇಶನ್ ಅಂದರು ಒಂದೇ. ಆಮೇಲೆ ಓನರ್ಸ್ ವೈಫ್ ಸ್ಟಾರ್ಟೆಡ್ ಟು ವರಿ ಅಬೌಟ್ ಹಸ್ಬೆಂಡ್ ಅಂದರು, ಇದು ಅದೇ ಆನ್ಸರು. ಆಯಿತಾ. ಕ್ವಶನ್ ನಂಬರ್ 23 ಟು ದ ಫುಟ್ ಫ್ರಮ್ ಮಿಸ್ ಚೈಲ್ಡಿನ ಸಮ್ಮರಿ ಬರ್ತಾರೆ, ಮುಗದೇ ಹೋಯಿತು. ಈಗ ಕ್ವಶನ್ ನಂಬರು ಮುಗಿಯಿತು 3. ಈಗ 4 ಅಂಕದ ಪ್ರಶ್ನೆಗಳು 6 ನಾನು ಕೊಟ್ಟಿದ್ದೇ ಬಂದಿದ್ದಾವೆ ಸರ್. ನೀವು ಬೇಜಾರಾಗಬೇಡಿ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ದಾವಣಗೆರೆ ಜಿಲ್ಲೆ, ಬೆಂಗಳೂರು, ಮೈಸೂರು, ಮತ್ತು ಇವರು ಚಿತ್ರದುರ್ಗ,
ಇವರು ಯಾರು ಶಿವಮೊಗ್ಗ ಇವರಿಗೆಲ್ಲರೂ ಕೂಡ ಕಮೆಂಟನ್ನು ಹಾಕಲಿಕ್ಕೆ ಟೈಮ್ ಇಲ್ಲ ನನಗೆ ಪೋಸ್ಟ್ ಮಾಡಲಿಕ್ಕೆ. ನಾಳೆ ಹಾಕ್ತೇನೆ. ನಿಮ್ಮದೇ ಎಕ್ಸಾಮಲ್ಲಿ ನಿಮಗೆ ಗೊತ್ತಾಗುತ್ತೆ. ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಬ್ಯೂಟಿ ಇದನ್ನು ಬರ್ಬೋದು. ಇಲ್ಲ ಹೌ ಡಸ್ ಜೂಲಿಯಟ್ ಏನು ಗ್ಲೋರಿಫೈ ರೋಮಿಯೋಸ್ ಬ್ಯೂಟಿ ಅಂತ. ಎರಡೂ ಕೂಡ ಬೇರೆ ಬೇರೆ ಆನ್ಸರು, ಎರಡೇ ಕಲಿಯೋದು ಆಯಿತಾ. ಎರಡರಲ್ಲಿ ಒಂದು ಫಿಕ್ಸು. 25ನೇ ಪ್ರಶ್ನೆ, ದ ಕಿಂಗ್ ಆಫ್ ಮೊನಾಕೋ ಎಕ್ಸಿಕ್ಯೂಟಿವ್ ದ ಕ್ರಿಮಿನಲ್ ಫಾರ್ ಕಮಿಟಿಂಗ್ ಎ ಮರ್ಡರ್. ವೈ ಕುಡ್ ನಾಟ್, ಯಾಕೆ ಅಲ್ಲಿನ ರಾಜ ಜೂಡಿಯರಿನ ರಾಜ ಫೇಲ್ ಆಗ್ತಾ ಇರ್ತಾನೆ. ಅದೇ ಕ್ವಶನ್ನು. ವೈ ವಾಸ್ ದ ಕಿಂಗ್ ಆಫ್ ದಿ ಮೊನಾಕೋ ಫೇಲ್ಡ್ ಇನ್ ಇಸ್ ಆಲ್ ಜಡ್ಜ್ಮೆಂಟ್. ಅದೇ ಆನ್ಸರು ಕಂಡ್ರೆ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. 26ನೇ ಪ್ರಶ್ನೆ, ರಿಲೇಷನ್ಶಿಪ್ ಬಿಟ್ವೀನ್ ದ ಚಿಲ್ಡ್ರನ್ ಪೇರೆಂಟ್ ಅಂಡ್ ದ ಚಿಲ್ಡ್ರನ್. ಇದು ಕೂಡ ನಾನು ನಿಮಗೆ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ಕ್ವಶನ್ ನಂಬರು 27 ನವೋದಯ ಫಾರ್ಮ್. ಇದು ಕೂಡ ನಾನು ನಿಮಗೆ 100% ಬರುತ್ತೆ ಅಂತ ಕ್ವಶನ್ ವಿತ್ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. 28ನೇ ಪ್ರಶ್ನೆ, ಯಾಕೆ ಡಾನ್ ಗನ್ಜೋಲೋ ಅಲ್ಲಿಂದ ಓಡೋಗ್ತಾನೆ, ಯಾವ ಸನ್ನಿವೇಶಕ್ಕಾಗಿ, ಯಾವ ಕಾರಣಗಳಿಂದಾಗಿ ಅಂತ. ಇದು ಕೂಡ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. 29ನೇ ಪ್ರಶ್ನೆ, ಹೌ ಡಿ ದ ವಿಸಿಬಲ್ ರಿವಲ್ರಿ. ಪೇಜ್ ನಂಬರು 61ರಲ್ಲಿ ಆ ಪೇಜ್ ಓದ್ಕೊಳ್ಳ್ರಲ್ಲೇ ತಮ್ಮ. ವಿಸಿಬಲ್ ಅಂತ ಹೇಳಿದರೆ ಲ್ಯಾಂಡ್ ಟು ಲ್ಯಾಂಡ್ ಕಾಂಪಿಟೇಷನ್, 1000 ಎಕರೆ, 800 ಎಕರೆ, 200 ಎಕರೆ, ಇದ್ರ ಬಗ್ಗೆ ಸ್ಟೋರಿಯನ್ನು ಬರೆದ್ರೆ ಮುಗದೇ ಹೋಯಿತು. ಈ ಪಾರ್ಟ್ ಸಿ ಕಂಡ್ರು ಆ್ಯನ್ಯುವಲ್ ಎಕ್ಸಾಮಲ್ಲೂ ನಿಮಗೆ ಕೇವಲ 9 ಮಾರ್ಕ್ಸಿಗೆ ಬರುತ್ತೆ. ಟೆನ್ಷನ್ ತಗೋಬೇಡಿ. ಯಾವುದೋ ಒಂದು ಪ್ಯಾಸೇಜು ಬರೀತಾ ಇರೋದು. ಬನ್ನಿ, ಇದೊಂದು ಮಾತ್ರ ನಿಮ್ಗೆ ಹೇಳ್ಕೊಳ್ಳೇಬೇಕು. ಆಂಟೋನಿಮ್ ಅಂತ ಬರುತ್ತೆ. ಆ್ಯಂಡ್ ಕಂಟಿನ್ಯೂ ಅಂತ ಹೇಳಿದರೆ ಡಿಸ್ಕಂಟಿನ್ಯೂನೇ ಸರಿಯಾದ ಉತ್ತರ ಆಗಿರುತ್ತೆ. ಪ್ಯಾಸೇಜ್ ಆದರೂ ಬರಿಬೋದು ಅಥವಾ ಪೋಯಮ್ ಆದರೂ ಬರಿಬೋದು. ಪಾರ್ಟ್ ಡಿ ನೋಡ್ತಾ ಹೋಗೋಣ ಈಗ. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಡಿನಲ್ಲಿ 31ನೇ ಪ್ರಶ್ನೆ, ದಿ ವಾರ್ ಅಗೇನ್ಸ್ಟ್ ಡ್ಯಾಶ್ ಅರ್ತ್ ಬಿಗೇನ್ ಅಂತ ಇದೆ. ದಿ ಅಂತ ಬರಬೇಕು. ಬರೀ ಒಂದು ಬರೀರಲೇ ತಮ್ಮ. ಕ್ವಶನ್ ನಂಬರ್ 2 31ರಲ್ಲಿ ಅದು ರೀಅರೇಂಜ. ಭಾಳ ಈಸಿ ಇದೆ ನೋಡ್ರಿ ಸಾರ್. ಟಾಗೂರ್ ಸ್ಟಾರ್ಟೆಡ್ ಎ ಲರ್ನಿಂಗ್ ಸೆಂಟರ್ ಇನ್ ಶಾಂತಿ ನಿಕೇತನ್. ಐ ರಿಪೀಟ್, ಟಾಗೂರ್ ಸ್ಟಾರ್ಟೆಡ್ ಎ ಲರ್ನಿಂಗ್ ಸೆಂಟರ್ ಇನ್ ಶಾಂತಿ ನಿಕೇತನ್. ಕ್ವಶನ್ ನಂಬರ್ 3 ನೋಡೋಣ. ದ ಸ್ಟೂಡೆಂಟ್ಸ್ ಡ್ಯಾಶ್ ಸಬ್ಮಿಟೆಡ್ ದಿ ಅಸೈನ್ಮೆಂಟ್ ಅಂತ ಇದೆ. ಹ್ಯಾವ್ ಅಂತ ಬರಬೇಕು. HAVE ಅಂತ. ದ ಸನ್ ಡ್ಯಾಶ್ ರೈಸ್ ಅಂತ ಇದೆ. ಸರಿಯಾದ ಉತ್ತರ ರೈಸಿಂಗು ಅಲ್ಲ, ರೈಸ್ಡು ಅಲ್ಲ ಆಯಿತಾ. ರೈಸಸ್ ಅಂತ ಬರಿಬೇಕು. ಯೂನಿವರ್ಸಲ್ ಟ್ರುತ್ ಇರೋದನ್ನು ಯಾವತ್ತೂ ಕೂಡ ಪ್ರೆಸೆಂಟ್ ಟೆನ್ಸಲ್ಲೇ ಬರಿಬೇಕು. ಅರ್ಥ ಆಯಿತಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ ಮಕ್ಕಳೇ, ನೋಡೋಣ ಬನ್ನಿ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ದ ಮಿನಿಸ್ಟರ್ ಆಫ್ ಲಾ ಆಸ್ಕ್ಡ್ ದ ಕ್ರಿಮಿನಲ್ ಟು ರನ್ ಅವೇ ಫ್ರಮ್ ದಿ ಪ್ರಿಸನ್. ಯಾಕೆ ರನ್ ಅವೇ? ಬಟ್ ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ. ಹಿ ಹ್ಯಾಸ್ ನೋ ವೇರ್ ಟು ಗೋ ಬಿಕಾಸ್ ನೋ ವರ್ಕ್ ಟು ಡೂ and he agreed to go out of the prison on the condition of receiving pension finally ಅಂತ ಹಾಕಿ ಬರೆದ್ರೆ ಮುಗೀತು. ಐ ರಿಪೀಟ್, ಫಸ್ಟ್ ಆನ್ಸರ್ ಬಟ್ ಟು, ಬಿಕಾಸ್ ಆ್ಯಂಡ್ ಫೈನಲಿ ಅಂತ. ವಿದ್ಯಾರ್ಥಿಗಳೇ, ಈಗ ನೋಡಿ ಇರುವಂಥದ್ದು ರೀರೈಟ್ ಆಸ್ ಡೈರೆಕ್ಟೆಡ್. ಕ್ವಶನ್ ಟ್ಯಾಗ್ಸ್ ಇದೆ. ಒಂದು WH ಕ್ವಶನ್ ಇದೆ. ಕ್ವಶನ್ ಟ್ಯಾಗಲ್ಲಿ ತಾವುಗಳು ಭಾಳ ಈಸಿ. ಕಾಂಟ್ ವಿ ಅಂತ ಬರೆದ್ರೆ ಆನ್ಸರ್ ರೆಡಿ. ಯಾರಿಗೆ ಬರಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 100% ಇದೇ ಬರುವ ಎಕ್ಸಾಮಿಗೆ ಬರುವ ಗ್ರಾಮರನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಹುಡುಕೋ ಅವಶ್ಯಕತೆ ಇಲ್ಲ. ಅಲ್ಲೇ ಡೈರೆಕ್ಟಾಗಿ ಡೀಲ್ ಮಾಡಿ, ನೋಡ್ಕೊಂಡು ಹ್ಯಾಪಿಯಾಗಿ ಖುಷಿಯಾಗಿ ನಾಳೆ ಪೇಪರು ತೆಗೆದು ಬರ್ತಾ ಇರಬೇಕು. ಬರೆದಾದ್ಮೇಲೆ ನೆಕ್ಸ್ಟು ರೆಕ್ಟಿಫೈ ದಿಸ್ ಎರರ್ಸ್ ಅಂತ ಇದೆ. ಸಾರಿ, ಕ್ವಶನ್ ನಂಬರ್ 2, ಗಾನ್ಜಲೋಸ್ ಬೆಂಚ್ ವಾಸ್ ಆಕ್ಯುಪೈಡ್ ಅಂತ ಇದೆ. ಗಾನ್ಜಲೋಸ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಅಲ್ಲಿ ಹೂಸ್ ಅಂತ ಬರುತ್ತೆ. ಹೂ ಅಂತ ಬರ್ತಾರೆ 0 ಮಾರ್ಕ್ಸ್ ಸಿಗತ್ತರಲ್ಲ. ಈ ತಮ್ಮ ಹೂಸ್ ಬೆಂಚ್ ವಾಸ್ ಆಕ್ಯುಪೈಡ್ ಅಂತ ಹಾಕಿ ಕ್ವಶನ್ ಮಾರ್ಕ್ ಹಾಕಬೇಕು. ರೆಕ್ಟಿಫೈ ದಿ ಎರರ್ಸ್ ಇನ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ರಿರೈಟ್ ದೆಮ್ ಅಂತ ಇದೆ. ವಿಮನ್ ಆರ್ ಮೋರ್ ಹ್ಯಾಪಿ ದ್ಯಾನ್ ಮೆನ್ ಅಂತ ಇದೆ. ನಿಜವಾಗಿಯೂ ಕೊಂಡ್ರು ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳೇ ಚೆನ್ನಾಗಿರೋದು ಕೊಂಡ್ರು. ಬೇಕಾದ್ರೆ ನಿಮ್ಮ ಅಪ್ಪಾಜಿ ಕೇಳಿ ನೋಡಿ ಅವ್ರ ಪರಿಸ್ಥಿತಿ ಹೆಂಗೆ ಅಂತ ಹೇಳ್ತಾವ್ರೆ ಆಯಿತಾ, ನಿಮ್ಮ ಜೊತೆ ಚೆನ್ನಾಗಿದ್ದರೆ. ಇಲ್ಲಿ ಸರಿಯಾದ ಉತ್ತರ ಹ್ಯಾಪಿ ಅನ್ನೋದು ತಪ್ಪು. ಅದನ್ನು ಹ್ಯಾಪಿಯರ್ ಅಂತ ಮಾಡಬೇಕು. HAPPIER ಅಂತ. ಕ್ವಶನ್ ನಂಬರ್, ಆ್ಯಸ್ ಸೂನ್ ಆ್ಯಸ್ ವಿ ಫೂಲ್ಸ್ ಸೊ ಆ್ಯಸ್ ವಿ ಆರ್ ಫೂಲ್ಸ್ ಸೊ ದೇ ಚೀಟೆಡ್ ಅಸ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಬಂದು, ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲ ಸರಿ ಇದೆ. ಸೊ ಅನ್ನೋದು ಎಕ್ಸ್ಟ್ರಾ ಬಂದಿದೆ. ಸೊ ಅನ್ನೋದು ಕಾಟ್ ಹಾಕಿ ಹೋಗಿರಿ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದಿ ಬಾಕ್ಸಸ್ ಅಂತ ಇದೆ. ಭಾಳ ಈಸಿ ಕಂಡು. ವಿಲಿಯಮ್ ಶೇಕ್ಸ್ಪಿಯರ್ ಬಗ್ಗೆ ಕೊಟ್ಟಿದ್ದಾರೆ. ಬಾರ್ಡ್ ಆಫ್ ಎವನ್ ಅಂತ ಇದೆ. ಇಲ್ಲಿ ಕೆಳಗಡೆ ವಿಲಿಯಮ್ ಶೇಕ್ಸ್ಪಿಯರ್ ಅಂತ ಫಸ್ಟ್ ಆನ್ಸರು. ಸೆಕೆಂಡಿಗೆ 1564 ಅಂತ ಆನ್ಸರು. ವಿಲಿಯಮ್ ಶೇಕ್ಸ್ಪಿಯರ್ ಹ್ಯಾಸ್ ರಿಟನ್ 37. ಥರ್ಡ್ ಆನ್ಸರಿಗೆ ಪ್ಲೇಸು. ಫೋರ್ತ್ ಆನ್ಸರಿಗೆ ಸಾನೆಟ್ಸ್ ಅಂತ ಬರೀಬೇಕು. ಈಗ ಕ್ವಶನ್ ನಂಬರ್ 34 ನೋಡೋಣ. ರಿಪೋರ್ಟ್ ದಿ ಫಾಲೋಯಿಂಗ್ ಕನ್ವರ್ಸೇಷನ್ ಅಂತ ಇದೆ. ಮಿನಿಸ್ಟರ್, ವೈ ಡಿಡ್ ಯು ನಾಟ್ ರನ್ ಅವೇ. ನಿಮಗೆ ಅನಿಸ್ಬೋದು 2 ಲೈನ 5 ಮಾರ್ಕ್ಸ್ ಯಮ್ಮ ಅಂತ. ಇಲ್ಲ 5 ಕ್ವಶನ್ ಇದ್ದಾವೆ ತಮ್ಮ. ವೈ ಡು ಯು ನಾಟ್ ರನ್ ಅವೇ, ದರ್ ಈಸ್ ನೋ ಗಾಡ್ ಟು ಕೀಪ್ ಯು, ಐ ಹ್ಯಾವ್ ನೋ ವೇರ್ ಟು ಗೋ, ವಾಟ್ ಕ್ಯಾನ್ ಐ ಡೂ, ಯು ಹ್ಯಾವ್ ರೂನ್ಡ್ ಮೈ ಕ್ಯಾರೆಕ್ಟರ್ ಆಗಿ 5 ಸೆಂಟೆನ್ಸ್ ಕೊಟ್ಟಿದ್ದಾನೆ. 5 ಸೆಂಟೆನ್ಸಿಗೆ 5 ಮಾರ್ಕ್ಸು ಬರುತ್ತೆ. ಮಿನಿಸ್ಟರ್ ಏನು ಹೇಳ್ತಾನೆ ಗೊತ್ತಾ ನೋಡಿ. ಇದು ಯಾರಿಗೆ ಬರಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಇರುತ್ತೆ, ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. 100% ಫಿಕ್ಸ್ ಕೊಂಡು 5 ಮಾರ್ಕ್ಸು. ಆನ್ಸರ್ ಹೇಳ ಬರ್ಕೊಂತೀರಾ. ಮಿನಿಸ್ಟರ್ ಆಸ್ಕ್ಡ್ ಕ್ರಿಮಿನಲ್ ವೈ he did not
run away, full stop, and added, there was no God to keep him. Criminal replied Minister that he had nowhere to go and asked what he could do. ಅರ್ಥ ಆಗುತ್ತಾ? and what he could do as the ministers had ruined his characters. ಇಷ್ಟೇ ಆನ್ಸರ್, ಮತ್ತೇನೂ ಇಲ್ಲ. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತ ಇದೆ, ಭಾಳ ಈಸಿ. ಆಸ್ಕಿಂಗ್ ರೀಸನ್ ಅಂತ ಇದೆ. ಐ ಹ್ಯಾವ್ ನಾಟ್ ಎಟ್ ಎನ್ರೋಲ್ಡ್, ಇದಕ್ಕೆ ಜ್ಞಾನ ಸೇತು ಖಾನ್ ಅಕಾಡೆಮಿ ಅಂತ ಇದೆ. ಅದಕ್ಕೆ ನೀವು ಎನ್ರೋಲ್ ಮಾಡ್ಕೊಂಡಿಲ್ವ ಮಕ್ಕಳೇ ಅಂತ ಅವರ ಫ್ರೆಂಡ್ ಕೇಳಿದರು. ಫ್ರೆಂಡ್ಸ್ ಮಾತಾಡ್ತಾ ಇರೋದು ರಾಧಾಕೃಷ್ಣ. ಅವಳು ಇಲ್ಲ ಕಣೋ, ನನ್ನ ಹತ್ರ ಮೊಬೈಲ್ ಇಲ್ಲ ಕಣೋ ಅಂತ ಹೇಳ್ತಾಳೆ. ಅದನ್ನು ಇಂಗ್ಲೀಷಲ್ಲಿ ಬರೀಬೇಕು. ಏನಂತ ಗೊತ್ತಾ? ಐ ಹ್ಯಾವ್ ನಾಟ್ ಎಟ್ ಎನ್ರೋಲ್ಡ್ ಅಂದಾಗ ಯಾಕೆ ಅಂತ ಕೇಳ್ತೇನೆ. ಅವಾಗ ಅವಳು ಬಿಕಾಸ್ ವೈ ಯು ನಾಟ್ ಎನ್ರೋಲ್ಡ್, ಅವಾಗ ಅವಳು ಹೇಳ್ತಾಳೆ ಐ ಡೋಂಟ್ ಹ್ಯಾವ್ ಎ ಮೊಬೈಲ್, ನನ್ನ ಹತ್ರ ಮೊಬೈಲ್ ಇಲ್ಲ ಕಣೋ ಅಂತ. ಲಾಸ್ಟಿಗೆ ಥ್ಯಾಂಕ್ ಯು ಅಂತ ಬರೀಬೇಕು. ಐ ರಿಪೀಟ್, ಫಸ್ಟ್ ಆನ್ಸರ್ ವೈ ಹ್ಯಾವ್ ಯು ನಾಟ್ ಎನ್ರೋಲ್ಡ್, ವೈ ಹ್ಯಾವ್ ಯು ನಾಟ್ ಎನ್ರೋಲ್ಡ್ ಅನ್ನುವಂಥದ್ದು ಸರಿ. ಐ ಡೋಂಟ್ ಹ್ಯಾವ್ ಅ ಮೊಬೈಲ್ ಸೆಕೆಂಡ್ ಒನ್, ಲಾಸ್ಟ್ ಒನ್ ಥ್ಯಾಂಕ್ ಯು ಅಂತ ಬರೀಬೇಕು. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಪಾರ್ಟ್ ಇ ನೋಡ್ಬೋದು. ಲೆಟರ್ ರೈಟಿಂಗು ಯಾರಿಗೆ ಬರಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಲಿಂಕನ್ನು ಕೊಟ್ಟಿರ್ತೀನರಲ್ಲೇ, ಏನು ತಪ್ಪು ಮಾಡ್ತಾ ಇದ್ದೀರಾ ಅಂತ, ಹೆಂಗೆ ಬರೀಬೇಕು ಅಂತ, ಹಾಗೂ ನಾನೇ ಬರೆದು ತೋರಿಸಿದ್ದೇನೆ. ಈ 3 ಲಿಂಕ್ ನೋಡಿದ್ರು ಯಾವುದೇ ಕಾರಣಕ್ಕೂ ಲೆಟ್ರನ್ನ ತಪ್ಪು ಬರೆಯೋದಲ್ಲ. ಯಾಕೆ ಗೊತ್ತಾ? ಕಾಪಿ ಮಾಡಿ ಹೆಂಗೆ ಬರೀಬೇಕು ಅಂತ ಹೇಳ್ಕೊಟ್ಬಿಟ್ಟಿದ್ದೀನಿ. ಆಯಿತಾ? ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. 16-17 ನಿಮಿಷಗಳ ಕಾಲ ನಿಮ್ಮ ಪೇಷನ್ಸನ್ನು ನನಗೆ ನನ್ನ ವಿಡಿಯೋಕ್ಕೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್, ಆಲ್ ದ ಬೆಸ್ಟ್. ಏನೇ ಡೌಟ್ ಇದ್ದರೂ, ಏನೇ ತಪ್ಪಿದ್ರು ಅದನ್ನು ಕ್ಷಮಿಸಬೇಕು. ತಾವುಗಳು ಕಮೆಂಟ್ ಮುಖಾಂತರ ತಿದ್ದಬಹುದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಾಳೆ ಎಕ್ಸಾಮ್ ಆದ ತಕ್ಷಣ ಕ್ವಶನ್ ಪೇಪರನ್ನು ಕಳಿಸಿಕೊಟ್ರೆ ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ. ಧನ್ಯವಾದಗಳು.